ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೆಐಡಿಬಿ ಭೂಮಿ ಹೊಡೆಯುವ ಸಿದ್ಧಾರ್ಥ ಟ್ರಸ್ಟ್ಗೆ ರಿಜಿಸ್ಟರ್ ಅಗತ್ಯವಿದೆ. ದೇಶದ ಕೆಲಸ ಮಾಡುವ ಆರ್ಎಸ್ಎಸ್ಗೆ ರಿಜಿಸ್ಟರ್ ಆಗೋ ಅಗತ್ಯ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಾಪ್ ಸಿಂಹ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಟ್ರಸ್ಟ್ ಹೆಸರಿನಲ್ಲಿ ಪ್ರಿಯಾಂಕ್ ಖರ್ಗೆ ಜಾಗ ಲೂಟಿ ಮಾಡಿದ್ದಾರೆ. ಅದೇ ರೀತಿ ಆರ್ಎಸ್ಎಸ್ ಅಂತ ಅಂದುಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ಬಿಟ್ಟು ಬೇರೇನೂ ಗೊತ್ತಿಲ್ಲ. ಇಂಥವರು ಸಚಿವರಾಗಿದ್ದಕ್ಕೆ ಬಾಂಗ್ಲಾ ವಲಸಿಗರು ಬರ್ತಾ ಇರೋದು. ಕರ್ನಾಟಕ ಕೇರಳ ಅಕ್ರಮ ವಲಸಿಗರ ತಾಣವಾಗಿದೆ ಅಂತ ಕಿಡಿಕಾರದು. ಗೃಹ ಸಚಿವರು ಮಾತ್ರ ಬರೀ ಆರ್ಎಸ್ಎಸ್ ಅನ್ನ ಪ್ರತಿನಿತ್ಯ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಾ ಇಲ್ವಾ ಅಂತ ಕೇಳೋದನ್ನೇ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ಅನ್ನೋದು ಯಾವುದೋ ಸಿದ್ಧಾರ್ಥ ಬುದ್ಧ ಟ್ರಸ್ಟ್ ಮಾಡಿಕೊಂಡು ಕೆಐಡಿಬಿ ಜಾಗ ಹೊಡೆಯುವಂಥ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಗಿರುವಂಥ ಸಂಸ್ಥೆ ಅಲ್ಲ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗುತ್ತೆ. 6 ಎಕರೆ ಕೆಐಡಿಬಿ ಜಮೀನು ಹೊಡಿಬೇಕು ಅಂದರೆ ಅಂಥ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸುಳ್ಳು ದಾಖಲೆಗಳನ್ನು ಕೊಟ್ಕೊಂಡು ಭೂಮಿಯನ್ನು ಪಡ್ಕೊಳ್ತಾರೆ. ಆದರೆ ಆರ್ಎಸ್ಎಸ್ ಇರೋದು ಸಮಾಜ ನಿರ್ಮಾಣಕ್ಕೆ ಬಂದಿರುವಂಥ ಸಂಸ್ಥೆ. ಆ ಸಂಸ್ಥೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಹೇಳುವಂಥ ಕೆಲಸ ಬಿಟ್ಟರೆ ಅವರು ಗೃಹ ಸಚಿವರಾದ ನಂತರ ಆಂತರಿಕ ಸುರಕ್ಷತೆ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ನಿರಾತಂಕವಾಗಿ ಮೈಸೂರಿಗೆ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ. ಪ್ರಿಯಾಂಕ ಆರ್ಎಸ್ಎಸ್ ವಿರುದ್ಧ ಹರಿಪ್ರಸಾದ್ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೇಜಸ್ವಿ ಸೂರ್ಯ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೆರೆಯ ರಾಜ್ಯಗಳು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆದರೆ ನಮ್ಮಲ್ಲಿ ಮಾತೆತ್ತಿದ್ರೆ ಆರ್ಎಸ್ಎಸ್ ಅಂತಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಸದಾ ಸುದ್ದಿಯಲ್ಲಿರೋದೇ ಖಯಾಲಿ. ಕಾಂಗ್ರೆಸ್ ಒಳ್ಳೆಯ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮವ್ರು ದಿನ ಬೆಳಗ್ಗೆ ಇದ್ರೆ RSS, ದಿನ ಬೆಳಗ್ಗೆ ಇದ್ರೆ ಇದು ಯಾವ ಪ್ರಯಾರಿಟೀಸ್ ಯಾವುದು? ಅವ್ರಿಗೆ ಯಾರೋ ಒಳ್ಳೆ PR ಅಡ್ವೈಸರ್ ಇದ್ದಾರೆ. ನೀವು ದಿನ ಸುದ್ದಿಲಿರಬೇಕು ಅನ್ನೋಕ್ಕೆ, CMಗಿಂತ ಜಾಸ್ತಿ ನೀವು TV ಬರ್ತಾ ಇರಬೇಕು ಅನ್ನೋದಕ್ಕೆ ಇದೇ ಐಡಿಯಾ ಸರ್. ನೀವು ದಿನ RSSಗೆ ಅಟ್ಯಾಕ್ ಮಾಡಬೇಕು. ಅವಾಗ CMಗಿಂತ ಜಾಸ್ತಿ ಕವರೇಜ್ ನಿಮ್ಮದೇ ಬರುತ್ತೆ. ಆಮೇಲೆ ರಾಹುಲ್ ಗಾಂಧಿ ದಿನ ನೋಡ್ತಾ ಇರ್ತಾರಲ್ಲ TV, ಅವರಿಗೆ ನಿಮ್ಮ ನೋಡಿ ಖುಷಿ ಆಗುತ್ತೆ ಅಂತ ಯಾರೋ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ವೆರಿ ಗುಡ್ ಅಡ್ವೈಸ್ ಅದು. ಸೊ ನೀವು ಏನು ಮಾಡ್ತೀರಾ? ಬಂದು ನಮಗೆ ಕೇಳ್ತೀರಾ. ಆರ್ಎಸ್ಎಸ್ ತಂಟೆಗೆ ಬಂದ್ರೆ ಉಳಿಯಲ್ಲ ಎಂಬ ಹೇಳಿಕೆ ಸಂಸದ ರಮೇಶ್ ಜಿಗಜಿಣಗಿ ಅವರ ಹೇಳಿಕೆಯ ವಿರುದ್ಧ ಈಗ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾನೂನಾತ್ಮಕ ಪ್ರಶ್ನೆ ಕೇಳಿದ್ರೆ ಬಿಜೆಪಿಯವರು ಬೆದರಿಕೆ ಹಾಕ್ತಿದ್ದಾರೆ. ಹೋಮ್ ಮಿನಿಸ್ಟರ್ ಆಗದಿದ್ದಾಗಲೇ ನಾನು ಇದಕ್ಕೆಲ್ಲ ಹೆದರಿಲ್ಲ, ಇಂತಹ ಬೆದರಿಕೆ ನನಗೇನು ಹೊಸ್ತಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಚತುರ್ವರ್ಣದಲ್ಲಿ ನಂಬಿಕೆ ಇದೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಯಾರು ಅವ್ರಿಗೆ ಪ್ರಶ್ನೆ ಮಾಡಬಾರ್ದು. ಬಿಜೆಪಿನಲ್ಲಿ ದಲಿತರು ಆಳ್ ಮಕ್ಕಳಾಗಿ ಸಾಕ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಅಲ್ವಾ, ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನ್ ಮಾಡಿದ್ರು ಪಾಪ ಆ ಸ್ಥಾನಮಾನ ಪಡಿಲಿಕ್ಕೆ. ನೆನಪಿದ್ಯಾ? ಬುಟ್ಟಿನಲ್ಲಿ ಏನಿತ್ತು ಹೇಳಿ, RSS ಚಡ್ಡಿಗಳಿತ್ತು, ನೆನಪಿದೆ? ಅದಕ್ಕೆ ಅವ್ರಿಗೆ ಮಾಡಿದ್ದಾರೆ. ಸಬ್ಸರ್ವಿಯೆಂಟ್ ನೇಚರ್ ಇದೆ ಅಲ್ಲಿ. ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ನಂಬಿಕೆ ಇಟ್ಟವರು. ಕ್ವೈಟ್ ನ್ಯಾಚುರಲಿ ಅವ್ರಿಗೆ ದಲಿತರಿಗೆ ಯಾಕೆ ಬೇಕು RSS ಅಂದ್ರೆ ನಮ್ಗೆ ಬೇಕಾಗಿಲ್ಲ. ಅದು ಹೋಮ್ ಮಿನಿಸ್ಟರ್ ಐ ಆಮ್ ಆಸ್ಕಿಂಗ್ ಕ್ವೆಶ್ಚನ್ಸ್ ಕೊಡಿ. ನನಗೇನು RSS ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಈ ದೇಶಕ್ಕೂ ಇಲ್ಲ, ಸಮಾಜಕ್ಕೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.